ಒಂದಿಷ್ಟು ರಾಜಕೀಯದ ಸುದ್ದಿಗಳನ್ನು ಮಾತಾಡಬೇಕು. ಅದರಲ್ಲೂ ಬಿಜೆಪಿಯ ಬಗ್ಗೆ, ಬಿಜೆಪಿಯೊಳಗಿನ ಅಸಮಾಧಾನದ ಬಗ್ಗೆ. ಅಸಮಾಧಾನ ಎಲ್ಲಿಗೆ ಬಂದು ನಿಂತಿದೆ? ಯಾಕಂದರೆ ದಿಲ್ಲಿ ತನಕ ಹೋಗಿ ಬಂದಿದ್ದರು, ವಿಜಯೇಂದ್ರ ಮಾತಾಡ್ಕೊಂಡು ಬಂದಿದ್ದರು. ಅದೆಲ್ಲದರ ಪರಿಣಾಮ ಅಂತ ಅನಿಸುತ್ತೆ. ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸನ್ನು ಕೊಟ್ಟಿದೆ. 10 ದಿನಗಳ ಒಳಗಾಗಿ ಉತ್ತರ ಕೊಡಿ. ಇದು ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ಸೂಚನೆ. ಯಾಕಂದರೆ ನಿರಂತರವಾಗಿ ಅವರು ನಾಯಕತ್ವದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಬಗ್ಗೆ, ಯಡಿಯೂರಪ್ಪನವರ ಪುತ್ರನ ಬಗ್ಗೆ, ಬಿಜೆಪಿಯ ಸ್ಥಿತಿಗತಿಗಳ ಬಗ್ಗೆ, ಜೊತೆಗೆ ಮೊನ್ನೆ ಮಾತಾಡಿದಂಥ ಸದಾನಂದ ಗೌಡರ ಮಾತು, ಆ ಮಾತಿಗೆ ಅವ್ರು ಕೊಟ್ಟಂಥ ರೀತಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿಚ್ಚಿಟ್ಟು ಬಿಡ್ತೀನಿ ಹುಷಾರ್ ಅಂತ ಹೇಳಿದಂಥ ರೀತಿ, ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ಮಾಡಲಿಕ್ಕೆ ಹೊರಟಿರೋದು. ದಾವಣಗೆರೆಯಲ್ಲಿ 25 ಲಕ್ಷ ಜನ ಸೇರಿಸಿ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಹೊರಟಿರುವಂಥ ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ಈಗ ಯತ್ನಾಳ್ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಒಂದಾದ್ಮೇಲೊಂದು ಘಟನಾವಳಿಗಳು, ಒಬ್ಬರಾದ್ಮೇಲೆ ಒಬ್ಬರು ಸೇರಿಕೊಂಡು ಚರ್ಚೆ ಮಾಡ್ತಿರುವಂಥ ರೀತಿ, ಮೀಟಿಂಗ್ ಸೇರ್ತಿರುವಂಥ ಬಗೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಟಿಸ್ ಸಿಕ್ಕಿದೆ, 1 ವಾರದ ಟೈಮನ್ನು ಕೊಡಲಾಗಿದೆ, 1 ವಾರದ ಒಳಗಡೆ ಉತ್ತರ ಕೊಡಬೇಕು ಅಂತ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಹೋಗಿದ್ದಾರೆ, ದೆಹಲಿಗೆ ದೌಡಾಯಿಸಿದ್ದಾರೆ. ಅಲ್ಲಿ ಯಾರನ್ನು ಭೇಟಿ ಮಾಡ್ತಾರೆ, ಮುಂದಿನ ಹಂತ ಏನು? ರಂಗನಾಥ್, 10 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಶಾಸಕ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ರಾಜ್ಯ ನಾಯಕತ್ವದ ವಿರುದ್ಧ ಸತತವಾಗಿ ವಾಗ್ದಾಳಿ, ಟೀಕೆ, ಆರೋಪ ಮತ್ತು ಪಕ್ಷದ ನಿಲುವಿನ ವಿರುದ್ಧ ಚಟುವಟಿಕೆ ನಡೆಸಿದಂತಹ ಒಂದು ಆರೋಪವನ್ನ ಮಾಡಿ ಅವರ ವಿರುದ್ಧ ಈಗ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಲ್ಲಿ 10 ದಿನಗಳ ಒಳಗಾಗಿ ಕಾರಣವನ್ನ ಕೊಡದೇ ಇದ್ದಲ್ಲಿ ಮುಂದಿನ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೋಟಿಸ್ ನಲ್ಲಿ ಕೊಡಲಾಗಿದೆ. ಆದ್ರೆ ಈಗ ಶಾಸಕ ಯತ್ನಾಳ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಅವರು ದೆಹಲಿಗೆ ತೆರಳಿರುವಂತದ್ದು, ಇವತ್ತಿನ ಅವರ ದೆಹಲಿಯ ಭೇಟಿ ಇರುವಂತದ್ದು ಚಿಂಚೋಳಿ, ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವಂತಹ ಅವರ ಸಕ್ಕರೆ ಕಾರ್ಖಾನೆಯ ವಿಚಾರ ಏನಿದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಇದೆ. ಹೀಗಾಗಿ ಆ ವಿಚಾರಣೆಯ ಹಿನ್ನೆಲೆಯಲ್ಲಿ ಇವತ್ತು ಅವರು ದೆಹಲಿಗೆ ತೆರಳಿರುವಂತದ್ದು. ಇವತ್ತು ತಮ್ಮ ಖಾಸಗಿ ಕೆಲಸವನ್ನು ಮುಗಿಸಿಕೊಂಡು ನಾಳೆ ಅವರು ಈ 5 ದಿನಗಳ ಕಾಲ ತಮ್ಮ ತಂಡದೊಂದಿಗೆ ವಕ್ಫ್ ಪ್ರವಾಸವನ್ನ ಮಾಡಿದ್ರು. ಆ ಸಂಬಂಧಪಟ್ಟಂತ ವರದಿಯನ್ನ ವಕ್ಫ್ ಕಾಯ್ದೆ ಕುರಿತ ಕೇಂದ್ರೀಯ ಜಂಟಿ ಸಂಸದೀಯ ಸಮಿತಿ ಏನಿದೆ ಆ ಸಮಿತಿಗೆ ಸಲ್ಲಿಕೆ ಮಾಡುವಂತಹ ಹಿನ್ನೆಲೆಯಲ್ಲೂ ಕೂಡ ಅವರು ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ನಾಳೆ ಅವರು ಆ ಕೆಲಸವನ್ನ ಮುಗಿಸಿಕೊಂಡು, ಅಂದ್ರೆ ಜೆಪಿಸಿಯನ್ನು ಭೇಟಿ ಮಾಡಿದ ಬಳಿಕ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ಒಂದಷ್ಟು ವರಿಷ್ಠರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಬಹುತೇಕ ಅವರು ವರಿಷ್ಠರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಇನ್ನು ಈವರೆಗೂ ಕೂಡ ವರಿಷ್ಠರನ್ನ ಭೇಟಿಗೆ ಅವರು ಅವಕಾಶವನ್ನ ಕೇಳಿದ್ರು, ಯಾವುದೇ ರೀತಿಯಿಂದ ಸಮಯಾವಕಾಶ ಇನ್ನೂ ಕೂಡ ಸಿಕ್ಕಿಲ್ಲ. ಜೊತೆಗೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇರುವಂತಲ್ಲಿ ಸಂಸತ್ ಭವನದಲ್ಲಿ ಭೇಟಿ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಯತ್ನಾಳ್ ಅವರ ತಂಡ ದೆಹಲಿಗೆ ತೆರಳಿದೆ. ಹೀಗಾಗಿ ಒಂದು ಕಡೆಯಲ್ಲಿ ಅವರು ದೆಹಲಿಗೆ ತೆರಳಿರುವಂತ ಬೆನ್ನಲ್ಲೇ ಈಗ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಈ ಹಂತದಲ್ಲಿ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿ, ಅಂದ್ರೆ 2 ದಿನಗಳ ಹಿಂದೆ ದೆಹಲಿಗೆ ತೆರಳಿ ವರಿಷ್ಠನ ಭೇಟಿ ಮಾಡಿ ಬಂದಿದ್ರು. ಅದರ ಜೊತೆಗೆ ವಿಜಯೇಂದ್ರ ನಿಷ್ಠರು ಅಂತ ಹೇಳಿಕೊಂಡಂತಹ ಮಾಜಿ ಶಾಸಕರುಗಳು ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಲೇಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗಾಗಿ ಈ ಕ್ಷಣಕ್ಕೆ ನೋಟಿಸ್ ಕೊಟ್ಟಿರೋದ್ರಿಂದ ವಿಜಯೇಂದ್ರ ಅವರ ಆಪ್ತ ಬಳಗಕ್ಕೆ ಹಂತದ ಮೇಲುಗೈ ಆದಂತಾಗಿದೆ. ಆದ್ರೆ ಯತ್ನಾಳ್ ಈ ನೋಟಿಸ್ಗೆ ಯಾವ ರೀತಿಯಂತ ಉತ್ತರವನ್ನ ಕೊಡ್ತಾರೆ ಅಥವಾ ಉತ್ತರವನ್ನ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಕೆರಳಿಸಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ 2 ಕಡೆಯ ಮೀಟಿಂಗ್ಗಳು ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಒಂದು ಕಡೆಗೆ ವಿಜೇಂದ್ರ ನಿಷ್ಠ ಬಣ, ಇನ್ನೊಂದು ಕಡೆಗೆ ಯತ್ನಾಳ್ ಬಣ. ಸೊ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇವೆ. ಬಣ ಬಡಿದಾಟ ಎಷ್ಟರ ಮಟ್ಟಿಗೆ ನಡೀತಾ ಇದೆ ನೋಡಿ. ಒಂದು ಕಡೆಗೆ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ವಿಜೇಂದ್ರ ಟೀಮ್ ಹೊರಟ್ರೆ, ನೀವು 10 ಲಕ್ಷ ಜನ ಸೇರಿಸ್ತೀರಾ, ನಾವು 25 ಲಕ್ಷ ಜನ ಸೇರಿಸ್ತೀವಿ ಅಂತಾರೆ ಈ ಯತ್ನಾಳ್ ಟೀಮ್ನವರು. ವಕ್ಫ್ ಹೋರಾಟದ ಹೆಸರಲ್ಲಿ ಎಲ್ಲರೂ ಒಗ್ಗೂಡಿ ಏನು ಹೋರಾಡಬೇಕಾಗಿತ್ತು, ಅಂಥವರು ನಾನು ಬೇರೆ ನೀನು ಬೇರೆ ಅಂತ 25 ಲಕ್ಷ ಜನರನ್ನ ಸೇರಿಸಿ ನಾವು ನಮ್ಮ ಪವರ್ ತೋರಿಸ್ತೀವಿ ಅಂತ ಹೊರಟಿದ್ದಾರೆ. ವಿಜೇಂದ್ರ ಮತ್ತು ವಿಜೇಂದ್ರ ಟೀಮ್ 10 ಲಕ್ಷ ಜನ ಸೇರಿಸ್ತೀವಿ ಅಂತಂದರೆ, ಯತ್ನಾಳ್ ಟೀಮ್ ಹೇಳ್ತಾ ಇದೆ 25 ಲಕ್ಷ ಜನರನ್ನು ಸೇರಿಸ್ತೀವಿ ಅಂತ. ಇದು ಇಲ್ಲಿಂದ ಈಗ ದಿಲ್ಲಿ ತನಕ ಮುಟ್ಟಿದೆ. ಸೊ ಇದೆಲ್ಲ ಆದಮೇಲೆ ಯಾಕೋ ಸರಿ ಬರ್ತಿಲ್ಲ ಅಂತ ಅವ್ರಿಗೂ ಕೂಡ ಅನಿಸಿರಬೇಕು. ಹಿಂದೆ ನಾವೆಲ್ಲ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನಿಂದಲೂ ಕೂಡ ಯತ್ನಾಳ್ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಡೋಂಟ್ ಕೇರ್, ಅವ್ರು ಯಾರಿಗೂ ಅಂಜಲ್ಲ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ. ಅಯ್ಯೋ, ಒಂದು ಲೆಕ್ಕದಲ್ಲಿ ಬಿಸಿ ತುಪ್ಪ ಅವರು ಬಿ ಜೆ ಪಿಗೆ, ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ. ಯಾಕಂದರೆ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್, ಅವ್ರಿಗೆ ಫ್ಯಾನ್ ಫಾಲೋಶಿಪ್ಪು ಇದೆ. ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಏನಾದರೂ ಎದುರು ಹಾಕ್ಕೊಂಡ್ರೆ ತೊಂದರೆ ಆಗುತ್ತೆ ಅನ್ನುವಂಥ ಭಯ ಕಾಡ್ತಾನೇ ಇದೆ. ಆದರೆ
ಈಗ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಈಗ ಅವರಿಗೆ ನೋಟಿಸನ್ನು ಕೊಟ್ಟಿದೆ. ಶಿಸ್ತು ಸಮಿತಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಈಗ ಉತ್ತರ ಕೊಡಬೇಕು. ದಿಲ್ಲಿಲಿರುವಂಥ ಯತ್ನಾಳ್ ಎಷ್ಟರ ಮಟ್ಟಿಗೆ ನಾಯಕರನ್ನು ಭೇಟಿ ಮಾಡ್ತಾರೆ, ತಮ್ಮ ಹೋರಾಟದ ಬಗ್ಗೆ ಹೇಳ್ತಾರೆ, ಜೊತೆಗೆ ತಾವು ಯಾಕೆ ಈ ರೀತಿ ಬಂಡೆದ್ದಿದ್ದೀವಿ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ ನೋಡಬೇಕು.